ಅನೇಕ ಕಾರ್ಯಕ್ರಮಗಳಲ್ಲಿ ನಮ್ಮೊಂದಿಗೆ ಭಾಗಿಗಳಾದಂತಹ ಇಬ್ಬರು ಕಲಾವಿದೆಯರು. ಅವರು ಒಬ್ಬಳು ನೃತ್ಯ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿದ್ದಾಳೆ, ಇನ್ನೊಬ್ಬಳು ಅವಳ ವಿದ್ಯಾ ಕ್ಷೇತ್ರದಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾಳೆ. ಡಾಕ್ಟರೇಟ್ ಪದವಿಯನ್ನು ಪಡೆದಂತಹ ವಿದುಷಿ ಧೀಮಹಿ ಮಟ್ಟು. ಅದೇ ರೀತಿ ನಮಗೆ ಬಹಳ ಹೆಮ್ಮೆ, ನಮ್ಮ ಸಂಸ್ಥೆಯ ಓರ್ವ ಕಲಾವಿದೆ ನಮ್ಮ ಸಂಸ್ಥೆಯ ಒಂದು ಮಟ್ಟದಲ್ಲಿ ನಡೆಯುವಂಥ ಅಥವಾ ನಮ್ಮ ಏನು ಎಕ್ಸಾಮ್ನ ಒಂದು ಸಿಸ್ಟಮ್ ಉಂಟು ಬೋರ್ಡ್ನಲ್ಲಿ, ಅದಕ್ಕೆ ಬೇಕಾದಂಥ ವಿದ್ವತ್ ಪರೀಕ್ಷೆಯನ್ನು ಪೂರೈಸಿಕೊಂಡು ಆನಂತರದ ದಿವಸಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಉನ್ನತ ವ್ಯಾಸಂಗವನ್ನು ಮಾಡಲಿಕ್ಕೆ ಬೆಂಗಳೂರಿನ ಜೈನ್ ಯೂನಿವರ್ಸಿಟಿಗೆ ಹೋಗಿ ಅಲ್ಲಿ ಏಕಕಾಲದಲ್ಲಿ ನೃತ್ಯದಲ್ಲಿ MA ಮತ್ತು ಇಂಗ್ಲೀಷ್ನಲ್ಲಿ ಸಹ MAಯನ್ನು ಮಾಡ್ತಾ ಇದ್ದಾಳೆ. ಅದು ಆಗಬೇಕಷ್ಟೇ ಕಾಣ್ತದೆ. ನಮಗೆ ಸಂಭ್ರಮ, ಯಾಕಂದರೆ ನಮ್ಮ ಹುಡುಗಿ ಹೋಗಿ ನೃತ್ಯದಲ್ಲಿ MA ಮಾಡಿದ್ದೆ ಅನ್ನೋದಂತೂ ಸಂಭ್ರಮ. ಯಾಕಂದರೆ ರೆಗ್ಯುಲರ್ ಕ್ಲಾಸಿಗೆ ಹೋಗಿ ಮಾಡುವವರು ತುಂಬ ಕಮ್ಮಿ. MAಯನ್ನು ಹೀಗೆ ಕರೆಸ್ಪಾಂಡೆನ್ಸ್ ಕೋರ್ಸ್ನಲ್ಲಿ ಮಾಡುವವರು ಇದ್ದಾರೆ. ಹಾಗಾಗಿ ವಿಶೇಷವಾಗಿ ಇಬ್ಬರು ಮಾಡಿದಂಥ ಸಾಧನೆಯನ್ನು ಗುರುತಿಸುವಂಥ, ನಮ್ಮ ಮಕ್ಕಳೊಂದಿಗೆ ಗುರುತಿಸಿ ಹಂಚಿಕೊಳ್ಳುವಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಇರಿಸಿಕೊಂಡಿದ್ದೇವೆ. ಅದಕ್ಕಾಗಿ ಆಗಮಿಸಿರುವಂಥ ಎಲ್ಲರನ್ನ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಸಖಿ ಗೀತದ ಮನೆಯೊಡೆಯ ಒಡತಿ ಪ್ರೊಫೆಸರ್ ಮುರಳೀಧರ ಉಪಾಧ್ಯಾಯ ಮತ್ತು ಶಾರದಾ ಉಪಾಧ್ಯಾಯ ದಯವಿಟ್ಟು ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕು, ವೇದಿಕೆಯಲ್ಲಿ ಆಸೀನರಾಗಬೇಕು. ಮಾನಸಿ ಮತ್ತು ಇವರ ತಂದೆ ತಾಯಿ ನೃತ್ಯಕ್ಕೆ ಯಾವ ರೀತಿ ನಿರಂತರವಾಗಿ ಅವರು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೋ ಅದೇ ರೀತಿ ಅವಳ ವ್ಯಾಸಂಗಕ್ಕೂ ಕೂಡ ಅಷ್ಟೇ ಪ್ರೋತ್ಸಾಹವನ್ನು ಕೊಟ್ಟು ಅವಳನ್ನು ಇವತ್ತು ಒಂದು ಪ್ರತಿಷ್ಠಿತ ಒಂದು ವಿದ್ಯೆಯನ್ನು ಕಲಿಯುವಲ್ಲಿ ಅವರು ನಿರಂತರವಾಗಿ ಡಾಕ್ಟರ್ ಪ್ರಸಾದ ರಾವ್ ಅವರು ವಿಶೇಷವಾಗಿ ಹೇಳಲಿಕ್ಕೆ ಏನಿಲ್ಲ, ನಮ್ಮ ತುಂಬ ಸಂಸ್ಥೆಗೆ ತುಂಬ ಹಿತೈಷಿಗಳು ದಂಪತಿಗಳಿಬ್ಬರು ಕೂಡ ನಮ್ಮ ಪಕ್ಕದ ಮನೆಯವರು. ಈಗ ನಮ್ಮ ಫ್ಲ್ಯಾಟಲ್ಲಿ ನಾವು ಒಟ್ಟೊಟ್ಟಿಗೆ ಮೇಲೆ ಕೆಳಗೆ ಮನೆಯಲ್ಲಿದ್ದೇವೆ. ಭಾಗ್ಯ ಮತ್ತು ಶ್ರೀಯುತ ಪ್ರಸಾದ ರಾವ್ ದಂಪತಿಗಳು, ಅವರಿಗೂ ಆಧಾರದ ಸ್ವಾಗತ. ಅದೇ ರೀತಿ ಇಂಡಿಯನ ಅಪ್ಪ ಇವತ್ತು ಬೇರೆ ಕಾರ್ಯದಲ್ಲಿ ಪರವೂರಲ್ಲಿದ್ದಾರೆ, ಹಾಗಾಗಿ ಅಮ್ಮ ಸ್ನೇಹ ಅವರು ಕೂಡ ಆಗಮಿಸಿದ್ದಾರೆ. ಅದೇ ರೀತಿ ಬಹಳ ಖುಷಿ. ಇವತ್ತು ನಮಗೆ ನೃತ್ಯ ನಿಕೇತನ ಕೊಡುವವರಿಗೆ 2 ಮಠಗಳು ನಿರಂತರವಾಗಿ ಸಹಕರಿಸಿದಂಥ ಮಠಗಳು, ಒಂದು ಪೇಜಾವರ ಮಠ, ಇನ್ನೊಂದು ಪುತ್ತಿಗೆ ಮಠ. ಪೇಜಾವರ ಮಠದ ದಿವಾನರು, ಅದಕ್ಕಿಂತ ಹೆಚ್ಚಾಗಿ ಇಂಡಿಯನ ಅಜ್ಜ ಮತ್ತು ಅಜ್ಜಿ ರಘುರಾಮಾಚಾರ್ಯ ದಂಪತಿಗಳು ಇವತ್ತು ಆಗಮಿಸಿದ್ದಾರೆ. ಅವರನ್ನು ಕೂಡ ಆದರದಿಂದ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಮೊಮ್ಮಗಳ ಸನ್ಮಾನ ಸಮಾರಂಭದಲ್ಲಿ ಅವರು ಉಪಸ್ಥಿತರಿರಬೇಕೆಂಬುದು ನಮ್ಮ ಅಪೇಕ್ಷೆ ಆಗಿತ್ತು. ಧೀಮಯ್ಯ ಅಜ್ಜ ಬರಲಿಕ್ಕೆ ಆಗಲಿಲ್ಲ, ಅಜ್ಜಿಗೆ ಬಹಳ ಸಂತೋಷ ಆಯಿತು. ರಘುರಾಮಾಚಾರ್ಯ ಇವತ್ತು ಉಪಸ್ಥಿತರಿರುವ ದಂಪತಿಗಳು, ಹಾಗಾಗಿ ಅವರಿಗೆ ವಿಶೇಷವಾಗಿ ಆದರದ ಸ್ವಾಗತವನ್ನು ಕೊಡ್ತೇನೆ. ಅನಿರೀಕ್ಷಿತವಾಗಿ ಬರುವಂಥ ಅತಿಥಿಗಳು ಬಹಳ ವಿಶೇಷ ಅಂತ ಇವತ್ತು ನಾವು ಯಾರು ಎಣಿಸಿರಲಿಲ್ಲ. ಮುರಳೀಧರ ಉಪಾಧ್ಯಾಯರ ಅಕ್ಕನ ಮಗ ಗುರುವಣ್ಣ ಅಂತ ಬಹಳ ಹಾಸ್ಯ ಪ್ರಜ್ಞೆಯ ಒಬ್ಬ ನಮ್ಮ ಬಂಧು. ಅವರು ಇಡೀ ಕುಟುಂಬ ಸಮೇತವಾಗಿ ಅವ್ರಿಗೆ ಬರೋದು ಯಾರಿಗೂ ಗೊತ್ತಿರಲಿಲ್ಲ. ಬರಬೇಕು ಅಂತ ಹೇಳ್ತೇನೆ. ವಿದ್ಮಹಿ ಅಕ್ಕನ ಬಾ ತಪ್ಪೋದಿಲ್ಲ, ನಿಮಗೆ ಸೆಷನ್ ಫ್ಯಾಮಿಲಿ ಇಲ್ಲಿ ವಿಡಿಯೋಗೆ ಇದು ಬ್ಯಾಲೆನ್ಸ್ ಇಲ್ಲ. ಒಂದು ನಿಮಿಷ ಇಲ್ಲಿ ಹಾಂ ಸರಿ ಸರಿ ಇಲ್ಲ ಕರೆಕ್ಟ್ ಆಗಿ ಸ್ವಲ್ಪ ಸರಿ ಇವರು ಇಂಚಿ ಬರಲಿ. ಹಾಂ ಸರಿ ಸ್ವಲ್ಪ ಇಲ್ಲಿ ಹಾಂ ಡಾಕ್ಟರ್ ಧೀಮಯ್ಯ ಮಾತಿನ ಮಂಟಪ.
ಕಟ್ ಮಾಡಿ ರೀಶಾರ್ಟ್. ಸ್ಟಾರ್ಟ್. ಎಲ್ರಿಗೂ ನಮಸ್ಕಾರ. PhD ಆಯ್ತು, ಹೌದು. ಆದರೆ ನಂಗೆ ಗೊತ್ತಿದ್ದಾಗೆ ಇಲ್ಲಿರುವ ಎಲ್ಲ ವಿದ್ಯಾರ್ಥಿಗಳು ಅವರವರ ಕ್ಷೇತ್ರದಲ್ಲಿ ತುಂಬ ಒಳ್ಳೆ ಸಾಧನೆಯನ್ನು ಮಾಡಿದ್ದಾರೆ. ಎಲ್ಲದಕ್ಕೂ ಮುಖ್ಯ ಕಾರಣ ನಮ್ಮ ಸರ್ ಮತ್ತು ಟೀಚರ್. ಡ್ಯಾನ್ಸ್ ಮಾಡ್ತಾ ನೀನು ರಿಸರ್ಚ್ ತನಕ ಹೇಗೆ ಬಂದೆ ಅಂತ ಸುಮಾರು ಜನ ಅಲ್ಲಿ ಸಹ ಕೇಳಿದ್ರು. ಅಂದರೆ ಅಲ್ಲಿ ಬೆಂಗಳೂರಲ್ಲೇ ಇದ್ದರೂ ನಾನು ತುಂಬ ರಾಜ್ಯದ ವಿದ್ಯಾರ್ಥಿಗಳೊಂದಿಗೆ ನಾನು ಮೊದಲು ಇಂಟರ್ಯಾಕ್ಟ್ ಮಾಡಿದ್ದು ಅದೇ ಜಾಗದಲ್ಲಿ. ತುಂಬ ಬ್ರಿಲಿಯಂಟ್ ಸ್ಟೂಡೆಂಟ್ಸ್, ಅಂದರೆ ರ್ಯಾಂಕ್ ಹೋಲ್ಡರ್ಸ್ ಎಲ್ಲ ಅಲ್ಲಿ ಇದ್ದಾರೆ. ಅವರ ವಿದ್ಯಾಭ್ಯಾಸವನ್ನು ಹೊರತುಪಡಿಸಿದ್ರೆ ಅವ್ರು ಜನರಲಿ ಬೇರೆ ಯಾವ ಆ್ಯಕ್ಟಿವಿಟೀಸಲ್ಲಿ ಇರೋದಿಲ್ಲ. ಹಾಗೆ ಇರಬೇಕನ್ನುವ ಕಲ್ಚರ್ಸ್ ಅಲ್ಲಿ ಇಲ್ಲ ಹೆಚ್ಚಾಗಿ ನಾನು ನೋಡಿ. ಸೊ ನಾನು ಕಂಟಿನ್ಯೂಸ್ ಡ್ಯಾನ್ಸ್ ಮಾಡ್ತಾ ಇದ್ದೆ. 2ನೇ ಕ್ಲಾಸಿಂದ ಕಲಿತಾ ಇದ್ದೇನೆ, ಕಲಿತಲೇ ಇದ್ದೇನೆ. ಹೇಳಿದವರಿಗೆ ಅಷ್ಟೆಂತ ಕಲಿತಾ ಇದ್ದಿ, ಅದು ಎಕ್ಸಾಮ್ ಒಟ್ಟಿಗೆ ಅದೆಲ್ಲ ಹೇಗೆ ಮಾಡಿದ್ದಿ. ಸೊ ನಾವೆಲ್ಲ ಇಲ್ಲಿ ಇದೊಂಥರ ಜನರಲ್ ಟ್ರೆಂಡ್, ಅದೆಂತ ವಿಶೇಷ ಅನಿಸೋದಿಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ನಾವು ಎಂಥದೊಂದು ಡಿಫ್ರೆಂಟ್ ಮಾಡ್ತಾ ಇದ್ದೇವೆ. ಎಕ್ಸಾಮ್ ಇರುವಾಗ ಅದಕ್ಕೆಲ್ಲ ಹೇಗೆ ಹೋಗ್ತಿ ಗೊತ್ತಿಲ್ಲ. ಇಲ್ಲಿ ನಾವು ಎಕ್ಸಾಮ್ ಅಂತ ಹೇಳಿದ್ರೆ ಸರ್ ಹೇಳ್ತಿದ್ರು ಅದೆಂತದ ಮ್ಯಾಥ್ಸ್ ನಾನು ಕಲಿಸ್ತೇನೆ ಬಾ. ಹಾಗಾಗಿ ಮೋಸ್ಟ್ಲಿ ಚಿಕ್ಕದಿಂದ ಎಕ್ಸಾಮ್ ಎಲ್ಲ ತುಂಬ ಸೀರಿಯಸ್ ಅಂತ ಮೋಸ್ಟ್ಲಿ ಅನಿಸ್ಲೇ ಇರಲಿಲ್ಲ. ಹಾಗಾಗಿ ಇಟ್ ವಾಸ್ ನಥಿಂಗ್ ಸ್ಪೆಷಲ್, ಎಲ್ಲ ಜನರಲ್ ಆಗಿ ನಡ್ಕೊಂಡೋಯ್ತು. ನಾವೆಲ್ಲ ಮೋಸ್ಟ್ಲಿ ಹಾಗಾಗಿ ಇದೇನು ವಿಶೇಷ ಅನಿಸೋದಿಲ್ಲ. ಹಾಗಾಗಿ ಇವತ್ತು ಏನು ಮಾಡಿದ್ರು ಎಂಥದ್ದು ವಿಶೇಷ ಅಂತ ಹೇಳಿದ್ರು, ಎಲ್ಲ ಕ್ರೆಡಿಟ್ಸ್ ಇವರಿಗೆ. ಅದನ್ನು ಮತ್ತೆ ಗುರುತಿಸಿದ್ದಕ್ಕೆ ಥ್ಯಾಂಕ್ ಯು. ಎಲ್ಲರಿಗೂ ಥ್ಯಾಂಕ್ಸ್. ಧೀಮಹಿ ನಮ್ಮದು ರಜತ ಪಥದ ಕೊನೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಸೇರಿ ನಮ್ಮ ದಂಪತಿಗಳನ್ನು ಒಂದು ಅಭಿನಂದಿಸಿದ ಕ್ಷಣದಲ್ಲಿ ಮಾತನಾಡಿದ್ದು ಅದು ಇವತ್ತಿಗೂ ಸಹ ಒಂದು ರೀತಿಯಲ್ಲಿ ಕಣ್ಣಿನಲ್ಲಿ ನೀರು ಬರುವಂತಹ ಒಂದು ಹೌದು, ಆ ರೀತಿ ಮಾತಾಡಿದ್ದು. ಇವತ್ತೇನೋ ಸ್ವಲ್ಪ ಡಾಕ್ಟರ್ ಆದಮೇಲೆ ಮಾತಾಡಿದ್ದು ಕಮ್ಮಿ ಆಗಿದೆ. ತುಂಬ ಚೆನ್ನಾಗಿ ಅವಳು ಮಾತನಾಡಿದ್ದು. ಅವಳ ಈ ಸಾಧನೆ ಬೇರೆಯವರಿಗೂ ಅದು ಮಾದರಿಯಾಗಲಿ. ಬೇರೆಯವರು ಸಹ ಅವಳು ಹೇಳಿದಾಗೆ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಲಿಸ್ಟಲ್ಲಿ ಕೆಲವರು ಇದ್ದಾರೆ, ಡಾಕ್ಟರ್ಗಳು ಬರಲಿಕ್ಕಿದ್ದಾರೆ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಅದೆಲ್ಲ ಆಗಲಿ, ಒಂದಷ್ಟು ನಮಗೆ ಸಹ ಅದು ಕ್ರೆಡಿಟ್ ನಮಗೆ ತೋರಿಸ್ಲಿಕ್ಕಾಗ್ತದೆ. ಡ್ಯಾನ್ಸಿಗೆ ಬಂದವರು ಯಾರು ಸಹ ಎಜುಕೇಷನ್ ಹಿಂದೆ ಬೀಳಲಿಲ್ಲ, ಹುಷಾರಾಗಿದ್ದಾರೆ ಅಂತ ಹೇಳಲಿಕ್ಕೂ ಸಹ ನಮಗೊಂದು ಖುಷಿ. ಸೊ ಧನ್ಯವಾದಗಳು ಡಾಕ್ಟರ್ ಧೀಮಹಿಗೆ. ಈಗ ಅದೇ ರೀತಿ ಕುಮಾರಿ ವಿದುಷಿ ವಿಂಧ್ಯಾಚಾರ್ಯ ಅವಳು ಕೂಡ ಅಭಿನಂದನೆಗೆ 2 ಮಾತನಾಡಬೇಕು ಅಂತ ಕೇಳ್ಕೊಂಡು. ವಿದ್ಯಾ ಚೆನ್ನಾಗಿ ಮಾತಾಡಿದ್ದಲ್ಲ, ನನಗೆ ಹಾಗೆ ಅಭ್ಯಾಸ ಇಲ್ಲ. ನನ್ನ ಕೈಯಲ್ಲಿ ಒಂದು ಚೀಟಿ ಬೇಕು, ಮೊದಲಿನ ಅಭ್ಯಾಸ. ಧೀಮಹಿಗೆ ಗೊತ್ತು. ವಿದ್ಯಾ ಮತ್ತು ಧೀಮಹಿ ಇಬ್ಬರು ಚಿತ್ರ ನಾಟಕದಲ್ಲಿ ಮುಖ್ಯ ಪಾತ್ರ ವಹಿಸಿದ್ದನ್ನು ನೋಡಿ ನಾನು ಸಂತೋಷಪಟ್ಟಿದ್ದೇನೆ. ಅವಳ ಯಕ್ಷಗಾನ ಅಭಿನಯವನ್ನು ಯೂಟ್ಯೂಬಿನಲ್ಲೂ ನೋಡಿದ್ದೆ. ಯೂಟ್ಯೂಬಿನಲ್ಲೂ ನೇರ ಪ್ರಸಾರದಲ್ಲಿ ಅವಳ ಯಕ್ಷಗಾನ ಅಭಿನಯ ನೋಡಿ ಮೆಚ್ಚಿದ್ದೇನೆ. ಅವಳ ಕುಟುಂಬದ ಹಿರಿಯರು ರಘುರಾಮಾಚಾರ್ಯರು ನಾನು MGMನಲ್ಲಿ ಹೋದಾಗ ನಮ್ಮ ಸೀನಿಯರ್ ಆಗಿದ್ದವರು. ಮುಂದೆ ಅವರು ಪೇಜಾವರ ಮಠದ ದಿವಾನರಾದ ಮೇಲೆ ಅವರ ಪೂರ್ವಾಶ್ರಮದ ಅಣ್ಣ ಪೇಜಾವರ ಸ್ವಾಮೀಜಿಯವರು ನನಗೆ ಒಂದು ಹಿರಿಯ ಗುರುಗಳ ಹಾಗೆ ತುಂಬ ಆತ್ಮೀಯವಾಗಿ ಹೋಗಿ ಮಾತಾಡ್ತಾ ಜಗಳ ಮಾಡುವಷ್ಟು ಆತ್ಮೀಯತೆ ನಮಗೆ ಅವರೊಟ್ಟಿಗಿತ್ತು. ಧರ್ಮಸ್ಥಳದ ಹೆಗ್ಗಡೆಯವರು ನನಗೆ ಮತ್ತು ಹೆರಂಜಿಯವರಿಗೆ ಒಂದು ಕೆಲಸ ಕೊಟ್ಟರು. ಪೇಜಾವರ ಸ್ವಾಮೀಜಿಯವರು ಏನು ಕೆಲಸ ಮಾಡ್ತಿದ್ದಾರೆ ಅಂತ ದಾಖಲೆ ಇಲ್ಲ, ಅವರ ಬಗ್ಗೆ ಒಂದು ಪುಸ್ತಕ ಮಾಡಿ. ಆಗ ನಾನು ಪೇಜಾವರ ಸ್ವಾಮೀಜಿ ಹತ್ರ ಹೋದೆ. ನಿಮ್ಮ ಬಗ್ಗೆ ಬರೀಲಿಕ್ಕೆ ನಿಮ್ಮೊಟ್ಟಿಗೆ ಇವತ್ತು ಅಯೋಧ್ಯೆ, ನಾಳೆ ఢಿಲ್ಲಿ ಅಂತ ನಿಮ್ಮೊಟ್ಟಿಗೆ ವ್ಯಾನಲ್ಲಿ ಬರಲಿಕ್ಕೆ ನನಗೆ ಪುರ್ಸೊತ್ತಿಲ್ಲ. ನಿಮ್ಮ ಆತ್ಮಕಥೆಯನ್ನು ನೀವೇ ಬರೀಬೇಕು ಅಂದೆ. ನಾವು ಬರೀತಾ ಇದ್ದರು. ಪೇಜಾವರ ಸ್ವಾಮೀಜಿಯವರು ಒಂದು 100-120 ಪುಟದ ಒಂದು ಟಿಪ್ಪಣಿ ಆತ್ಮಕಥೆ ಬರೆದಿದ್ದಾರೆ. ನಾನು ಸಂಪಾದನೆ ಮಾಡಿದ ಪೇಜಾವರ ಪ್ರಶಸ್ತಿ ಪುಸ್ತಕದಲ್ಲಿದೆ. ಒಬ್ಬರು ಸ್ವಾಮೀಜಿ, ಗಾಂಧೀಜಿಯಿಂದ ಪ್ರಭಾವಿತರಾದ ಒಬ್ಬ ಸ್ವಾಮೀಜಿ ಬರೆದ ಆತ್ಮಕಥೆ ನೀವೆಲ್ಲ ಹುಡುಕಿ ಓದಬೇಕು, ಬಹಳ ಅದ್ಭುತವಾಗಿದೆ. ಉಡುಪಿ ಆ ಕಾಲದ ಕಟ್ಟಿಗೆ ಯಕ್ಷಗಾನ ಬಂತಲ್ಲ, ಪೇಜಾವರ ಸ್ವಾಮೀಜಿಯವರು ರಾಜಾಂಗಣದಲ್ಲಿ ಯಕ್ಷಗಾನ ಮಾಡಿಸಿದಾಗ ಉಡುಪಿಯ ಮಡಿವಂತರಿಂದ ಬಂದ ಆಕ್ಷೇಪ ಕೇಳಿದರೆ ಆಶ್ಚರ್ಯ ಆಗ್ತದೆ. ಆ ಕಾಲದ ಎಷ್ಟು ಕಷ್ಟಪಟ್ಟು ಅವರು ಯಕ್ಷಗಾನದಂಥ ಕಲೆಗಳಿಗೆ ಪ್ರೋತ್ಸಾಹ ಕೊಟ್ಟರು ಅಂತ ಅದರಲ್ಲಿ ದಾಖಲೆ. ಇನ್ನು ಮೊನ್ನೆ ನೆನಪು ಮಾಡಿಕೊಂಡೆ, ಧೀಮಹಿಯನ್ನು ಮೊದಲು ಭೇಟಿಯಾದ ಯಾವಾಗ ನಾವು ಚಿತ್ತರಂಜನ್ ಸರ್ಕಲ್ನಲ್ಲಿ ಧೀಮಹಿ ಅಪ್ಪ ಅಮ್ಮ ದಂಪತಿಗಳು ಸಿಕ್ಕಿದ್ರು. ಪುಟ್ಟ ಹುಡುಗಿ
ವಿದ್ಮಹಿಯನ್ನು ಅಮ್ಮ ಎತ್ಕೊಂಡಿದ್ರು, ಇವಳು ಕೆಳಗೆ ನಡೀತಾ ಇದ್ದು. ಆಗ ಮೊದಲು ನೋಡಿದ್ದು. ಆಮೇಲೆ ರಶ್ಮಿನಿ ಗೆಳೆಯರ ಮಕ್ಕಳ ನಾಟಕ ಶಿಬಿರಗಳಲ್ಲಿ, ಆನಂತರ ಮಹಿಳಾ ಭಾರತ ನಾಟಕದಲ್ಲಿ, ಚಿತ್ರದಲ್ಲಿ ಅವಳು ನಟಿಯಾಗಿ ಹೇಗೆ ಬೆಳೆದ್ದು ಅಂತ ನೋಡಿ ನಾನು ಸಂತೋಷಪಟ್ಟಿದ್ದೇನೆ. ಅವಳು BSc-ಯಲ್ಲಿ ನನ್ನ ವಿದ್ಯಾರ್ಥಿನಿ, ಕನ್ನಡ ವಿದ್ಯಾರ್ಥಿನಿ. ನಾನು ಕ್ಲಾಸಿಗೆ ಹೋಗುವಾಗ ಒಂದು ಪುಸ್ತಕ, ವಿಜ್ಞಾನ ಪುಸ್ತಕ ಏನಾದರೂ ಕೊಟ್ಟು ನಾಳೆ ಇದನ್ನು ಓದಿ ಯಾರಾದರೂ 10 ನಿಮಿಷ ಮಾತಾಡಬೇಕು ಅಂತ ಹೇಳ್ತಾ ಇದ್ದೆ. ಹಾಗೆ ಅವಳಿಗೆ ಕೊಟ್ಟ ಪುಸ್ತಕ ಬಹುಶಃ CNR ಅವರ ಜೀವನ ಚರಿತ್ರೆಯನ್ನು ಕೊಟ್ಟು ಮಾತಾಡುವಂತೆ. ಅವಳು ಮರುದಿನ ಒಂದು 10 ನಿಮಿಷ ಅದರ ಬಗ್ಗೆ ಮಾತಾಡಿದ್ದು ವಿಡಿಯೋ ಇಲ್ಲ. ಎಷ್ಟು ಚೆನ್ನಾಗಿತ್ತು ಅಂದರೆ ನಾನು ಆಶ್ಚರ್ಯಪಟ್ಟಿದ್ದೆ. ಈ ಹುಡುಗಿ ವಿಜ್ಞಾನದಲ್ಲಿ ಮುಂದುವರೆದ ಏನಾಗ್ಬೋದು ಅಂತ. ನಾವು ಆಶ್ಚರ್ಯಪಡುವ ಹಾಗೆ ಇಡೀ ದೇಶದ 6 ಮಕ್ಕಳಿಗೆ ಸಿಕ್ಕುವಂಥ ಒಂದು ಸ್ಕಾಲರ್ಶಿಪ್ ಅವಳಿಗೆ ಸಿಕ್ಕಿತು. ಬೆಂಗಳೂರಿನ ಪ್ರತಿಷ್ಠಿತ ವಿಜ್ಞಾನ ಇನ್ಸ್ಟಿಟ್ಯೂಟ್ನಲ್ಲಿ ಅವಳು MSc PhD ಮುಗಿಸಿದ್ದಾಳೆ. ನನ್ನ ಆಸೆ ಏನಂದರೆ ಈ ರೀತಿ PhD ಮಾಡಿದ ನಮ್ಮ ಯುವಕರು ಆಸ್ಟ್ರೇಲಿಯಾಕ್ಕೋ ಲಂಡನ್ಗೋ ಅಮೆರಿಕಕ್ಕೆಲ್ಲ ಹೋಗಬಾರ್ದು. ಅವರಿಗೆಲ್ಲ ಬೆಂಗಳೂರಲ್ಲೇ ಇದ್ದುಕೊಂಡು ಅವರು ವಿಶ್ವಮಟ್ಟದ ಸಾಧನೆ ಮಾಡುವಂಥ ಪ್ರೋತ್ಸಾಹ ನಮ್ಮ ಸರ್ಕಾರದಿಂದ ಅವರಿಗೆ ಸಿಗಬೇಕು ಅಂತ ನಾನು ಹಾರೈಸ್ತೇನೆ. ಇನ್ನೊಂದು ಆಸೆ ಇತ್ತು ನನಗೆ. ಇವತ್ತು ನಾವು ವೇದಿಕೆ ಸರಿಯಲ್ಲ, ನಾನೊಂದು ರಿಸರ್ಚ್ ಇನ್ಸ್ಟಿಟ್ಯೂಟ್ನವರಿಗೆ ಹೇಳಿದ್ದೇನೆ. ನನ್ನ ಸ್ಟೂಡೆಂಟ್ ಒಬ್ಬಳು ಬಹಳ ಒಂದು ವಿರಳವಾದ ವಿಷಯದಲ್ಲಿ PhD ಮಾಡಿದ್ದಾಳೆ. ಅವಳಿಂದ ಕನ್ನಡದಲ್ಲಿ ಅದರ ಬಗ್ಗೆ ಮಾತಾಡ್ತಾರೆ. CNR ಅವರು ಕನ್ನಡದಲ್ಲಿ ಮಾತಾಡ್ತಾ ಇದ್ರು. 8ನೇ ಕ್ಲಾಸಿನ ಮಗುವಿಗೂ ಅರ್ಥ ಆಗುವ ಹಾಗೆ ನಾವು ವಿಜ್ಞಾನಿಗಳು ಮಾತಾಡಬೇಕು, ಆಗಲೇ ಕನ್ನಡ ಬೆಳೆಸುವುದು ಸಾಧ್ಯ ಅಂತ ಅವರು ಹೇಳಿದ ನೆನಪಾಗ್ತದೆ. ಪೂರ್ಣಪ್ರಜ್ಞಾ ಕಾಲೇಜಿನಲ್ಲಿ ಎಲ್ಲ ದೊಡ್ಡ ದೊಡ್ಡ ವಿಜ್ಞಾನಿಗಳನ್ನು ಕರೆದು ಸ್ವಾಮೀಜಿಯವರು ಈ ಮಕ್ಕಳಿಗೆಲ್ಲ ಅವರ ಭಾಷಣ ಕೇಳುವ ಹಾಗೆಲ್ಲ ಅವಕಾಶ ಮಾಡಿಕೊಟ್ಟಿದ್ರು. ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟ್ನವ್ರ ಹತ್ರ ಕೇಳಿಕೊಂಡಿದ್ದೇನೆ, ಧೀಮಹಿ ಅಂತ ಒಂದು ಭಾಷಣ ಮಾಡಿಸಿ ನಾನು ಕೇಳಬೇಕಂತ. ಅದಕ್ಕೆ ಯಾವಾಗ ಅವಕಾಶ ಸಿಗ್ತದೆ ಅಂತ ನೋಡಬೇಕು. ಅವರಿಬ್ಬರಿಗೂ ಅಭಿನಂದನೆ ಹೇಳಿ, ಇಲ್ಲಿ ನಟನಿಕೇತನದ ಅಭಿನಂದನೆ ಅಲ್ಲದೆ ನಮ್ಮ ವೈಯಕ್ತಿಕ ನನ್ನ ಒಂದು ಅಭಿನಂದನೆ ಇನ್ನೊಬ್ಬಳಿಗೆ ಹೇಳಬೇಕು. ನಮ್ಮ ಸುರಭಿಗೆ SLC ಪರೀಕ್ಷೆ ಓದುವಾಗ ನಮ್ಮಿಬ್ಬರಿಗೂ ಟೆನ್ಷನ್ ಇತ್ತು. ಯಾಕಂದರೆ ನಾನು ಆ ಕಾಲದಲ್ಲಿ SLC ಪರೀಕ್ಷೆಯಲ್ಲಿ ಮ್ಯಾಥ್ಸ್ನಲ್ಲಿ 70 ಮಾರ್ಕಿದು ಮಾತ್ರ ಅಟೆಂಪ್ಟ್ ಮಾಡಿ 64 ಮಾರ್ಕ್ ತಗೊಂಡ. 70 ಮಾರ್ಕಿದೆ ಅಟೆಂಪ್ಟ್ ಮಾಡಿದ್ರು, ಟೈಮ್ ಸಾಕಾಗುತ್ತೆ. ಈ ಸುರಭಿಗೆ ಏನಾದರೂ ಸಮಸ್ಯೆ ಆಗ್ತದೋ ಅಂತ ನನಗೆ ಹೆದರಿಕೆ. ಸುರಭಿ 91 ಮಾರ್ಕಿದ್ದೆ ಅಟೆಂಪ್ಟ್ ಮಾಡಿ 75 ತಗೊಂಡು ಮತ್ತೆ ಒಂದು ತಿಂಗಳು ಮೊದಲೇ ನಮ್ಗೆ ಹೇಳಿದ್ದಾಳೆ, ನೀವು ಟೆನ್ಷನ್ ಮಾಡಬೇಡಿ, ನನಗೆ ಕಾನ್ಫಿಡೆನ್ಸ್ ಇದೆ, ನಾನು ಮಾರ್ಕ್ ತೆಗಿತೇನೆ ಅಂತ. ಹಾಗೆ ಭಾಳ ಒಳ್ಳೆಯ ಮಾರ್ಕು, 93% ಮಾರ್ಕ್ ಅವಳು ತೆಗೆದು ನಾನು ಕಲಿತ MGM ಕಾಲೇಜಿಗೆ ಸೇರಿದ್ದಾಳೆ. ಅದು ನನಗೆ ಅವಳಿಗೂ ನಮ್ಮ ಕುಟುಂಬದ ಪರವಾಗಿ ಅಭಿನಂದನೆಗಳು. ನಾನು ಕೊಡ್ಲಿಕ್ಕೆ ಅವಳ ಒಂದು ತಮಾಷೆ ಹೇಳ್ಬಿಡ್ತೇನೆ. ಸರಿ, ಒಂದು ನಿಮಿಷ. ನಾನು ಹೇಳಿದ ಕಥೆಗಳನ್ನೆಲ್ಲ ಕೇಳಿ ತನ್ನದೆಲ್ಲ ಮಸಾಲೆ ಸೇರಿಸಿ ಅವಳೊಂದು ಕಥಾ ಸಂಕಲನ ಬರೆದಾಳೆ. ಅವಳಿಗೆ ನಾನು ಹೇಳಿದ ಒಂದು ತಮಾಷೆಯನ್ನು ಅವಳು ನಂಬಿದ್ದು ನಿನ್ನೆ ನೆನಪು ಮಾಡ್ಕೊಳ್ತಾ ಇದ್ದೆ. ಚಿಕ್ಕ ಹುಡುಗಿಗೆ ತಲೆ ಕೂದಲೆಲ್ಲ ಕತ್ತರಿಸಿದ್ರು, ಎಷ್ಟು ದೊಡ್ಡ ಪ್ರಾಯದಲ್ಲಿ. ಆಗ ಅವಳು ಅಳ್ತಾ ಇದ್ಲು ದಿನ, ನನ್ನ ತಲೆ ಬೋಳಿಸಿದ್ರು. ಆಗ ನಾನೊಂದು ಯಾವುದೋ ಕಾದಂಬರಿಯ ಕಥೆ ಹೇಳಿ, ಆ ಕಾದಂಬರಿಯಲ್ಲಿ ಆದ ಹಾಗೆ ನಿನ್ನ ಜಡೆ ಕೂಡ ಒಡವೂರಿಂದ ದೊಡ್ಡ ಗುಡ್ಡೆವರೆಗೆ ಬೆಳೀತದೆ ಅಂತ ಹೇಳ್ತಾ ಇದ್ದೆ. ಅದನ್ನು ನಮಗೆ ಹೌದಾ, ಒಡವೂರಿಂದ ದೊಡ್ಡ ಗುಡ್ಡೆವರೆಗೆ ನನ್ನ ಜಡೆ ಬೆಳೀತದ ಅಂತ ಅವಳು ಅದಕ್ಕೆ ಪ್ರತಿಕ್ರಿಯೆ ಹೇಳ್ತಾ ಇದ್ದದ್ದು ನೆನಪಾಗ್ತದೆ. ಅವಳಿಗೂ ಅಭಿನಂದನೆಗಳು. ನಮ್ಮಂಥವರ ಹುಟ್ಟುಹಬ್ಬ ಮುಖ್ಯ ಅಲ್ಲ, ಇಲ್ಲಿ ನಾವು ಈ ಮನೆಯಲ್ಲಿ ನೆಮ್ಮದಿಯಲ್ಲಿ ಇರಲಿಕ್ಕೆ ಈ ಮಕ್ಕಳೆಲ್ಲ ಕಾರಣ. ನಮ್ಮ ಮನೆ ಎಂಬುದು ಕಿಶೋರಮ್ಮ ಕಾರಂತರ ಬಾಲವಂತ ಹಾಗೆ ನಿತ್ಯವೂ ಮಕ್ಕಳು ಇಲ್ಲಿಗೆ ರಿಹರ್ಸಲ್ ಮಾಡಲಿಕ್ಕೆ ಬರೋದು, ರಿಹರ್ಸಲ್ ಮಾಡಲಿಕ್ಕೆ ಬರೋದು, ನಾಟಕದ ಬಗ್ಗೆ ಮಾತಾಡಲಿಕ್ಕೆ ಬರೋದು ಅಂತ ಹಾಗೆ ಬರ್ತಾ ಇರುವುದರಿಂದ ನಾವು ಈ ಮನೆಯಲ್ಲಿ ನೆಮ್ಮದಿಯಾಗಿದ್ದೇವೆ. ಇಲ್ಲವಾದರೆ ಒಬ್ಬಳು ಮಗು ಪೋಯಿಟ್ ಇದ್ದಾಳೆ, ಇವಳಲ್ಲಿ ಅದು ಇಂಜಿನಿಯರಿಂಗ್ ಮಾಡಿ, ಈಗ ಇವಳು ಹೇಳುವಾಗ ನೆನಪಾಯ್ತು ನಾನು ಅವಳನ್ನು ಇಂಗ್ಲೀಷಿಗೆ ಸೇರಿಸಿದ್ದು. ಇಂಜಿನಿಯರಿಂಗ್ ಮಾಡಿದರೆ ಅವಳು ಜರ್ಮನಿಗೋ ಅಮೆರಿಕಕ್ಕೋ ಬೆಂಗಳೂರಿಗೋ ಹೋಗಿದ್ರೆ ನಾವಿಲ್ಲಿ ಮನೆಯಲ್ಲಿ ಇಬ್ಬರೇ ಇರಬೇಕಾಗ್ತಿತ್ತು. ಆ ರೀತಿ ನಾವಿಲ್ಲಿ ನೆಮ್ಮದಿಯಲ್ಲಿರುವ ಹಾಗೆ
ಕಾರಣ ಆದವರು ನೀವೆಲ್ಲ ಮಕ್ಕಳು. ನೀವು ಇವತ್ತು ಬಂದದ್ದು ಸಂತೋಷ. ಅಪರೂಪದ ಅತಿಥಿಯಾಗಿ ನನ್ನ ಅಕ್ಕನ ಮಗ ಗುರೂಜಿ ಅಂತ ನಾನು ಅವನು ಕರೆಯುವುದು. ಬೊಂಬಾಯಿಯ ಬಹಳ ಪ್ರಸಿದ್ಧ ಒಂದು ದೇವಸ್ಥಾನದ ಅರ್ಚಕರವರು. ಹಿಂದಿ, ಕನ್ನಡ, ತುಳು, ಮರಾಠಿ ಯಾವುದೇ ಭಾಷೆಯಲ್ಲಿ ಅಲ್ಲಿ ತನ್ನ ದೇವಸ್ಥಾನದ ಅಭಿಮಾನಿಗಳಿಗೆ ಪ್ರವಚನವನ್ನು, ಆಶೀರ್ವಾದವನ್ನು ಕೊಡುವಂಥ ಒಬ್ಬ ನಾವೆಲ್ಲ ಮೆಚ್ಚುವ ನಮ್ಮ ಕುಟುಂಬದ ಹುಡುಗ. ಅವರು ಎಲ್ಲ ಬಂದದ್ದು ಸಂತೋಷ ಆಗಿದೆ. ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ನನ್ನ ಮಾತು ಮುಗಿಸ್ತೇನೆ.